ಪಟ್ಟಣದ ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಸಿದ್ಧಿವಿನಾಯಕ ಗ್ರಾಮೀಣ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ 15ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲಾಂಜಲಿ ವ್ಯವಕಲನ 2025ರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜ್ಯೋತಿ ಪ್ರಜ್ವಲನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪ್ರಜ್ಞೆ ಹಾಗೂ ಏಕಾಗ್ರತೆಯನ್ನು ಮೈಗೂಡಿಸಿಕೊಂಡು ವಿದ್ಯಾಭ್ಯಾಸ ಮಾಡಿದರೆ ನಿಮ್ಮ ಮುಂದಿನ ಭವಿಷ್ಯತ್ತಿನ ಜೀವನದಲ್ಲಿ ಯಶಸ್ವಿಯಾಗುವುದರೊಂದಿಗೆ ಉತ್ತುಂಗದತ್ತ ಸಾಗಬಹುದು ಎಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಸಿನೆಟ್ ಸದಸ್ಯರಾದ ಡಾಕ್ಟರ್ ವೀರೇಶ್ ಹಂಚಿನಾಳ ಮಾತನಾಡಿದರು. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎ.ಟಿ. ಡೊನಗೆ ಮಾತನಾಡಿ, ಉತ್ಸಾಹದ ಚಿಲುಮೆಯಂತಿರುವ ಡಾಕ್ಟರ್ ಲಕ್ಷ್ಮಣ ಜಂಬಗಿಯವರು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಶಿಕ್ಷಣ ತೆರೆಯುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದಾರೆ. ಅದರಂತೆ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಸಂಸ್ಥೆಯು ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದರು. ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಅಮೋಘ ಜಂಬಗಿಯವರು ಸಂಸ್ಥೆಯ ಏಳಿಗೆ ಹಾಗೂ ನಡೆದು ಬಂದ ಹಾದಿಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳಿಂದ ನೃತ್ಯ, ಸಂಗೀತದಂತಹ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ಜಂಬಗಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವರ್ಷಾ ಜಂಬಗಿ, ಡಾಕ್ಟರ್ ಪ್ರಶಾಂತ್ ರಗಶೆಟ್ಟಿ, ಡಾಕ್ಟರ್ ಸಚಿನ್ ಧರ್ಮಟ್ಟಿ, ಡಾಕ್ಟರ್ ಡಿ.ಪಿ. ಜೋಶಿ, ಡಾಕ್ಟರ್ ಪಿ.ಬಿ. ಮೋರ್ಡಿ, ಡಾಕ್ಟರ್ ಸಿ.ಡಿ. ಸಮಾಜ, ಡಾಕ್ಟರ್ ಕೆ.ಎಸ್. ಕೂಚನೂರ, ಮಹಾಂತೇಶ ಮಾವಿನಕಟ್ಟಿ ಉಪಸ್ಥಿತರಿದ್ದರು. ವರದಿ ವಾಚನ ಪ್ರಾಚಾರ್ಯ ಬಸವರಾಜ ಗಂಟಿ, ಸುಲೋಚನಾ ಹಿರೇಮಠ ಸ್ವಾಗತಿಸಿದರು. ದೀಪಾ ವಸ್ತ್ರದ ಹಾಗೂ ಪಾರು ನಿರೂಪಿಸಿದರು. ಡಾಕ್ಟರ್ ನಿಮಿಷಾ ಪಿ ವಂದಿಸಿದರು. I think all of us are smart, intelligent and dynamic without saying it. And if you believe it or not, I believe that everybody here is smart and intelligent. And this is for a reason that I don't have a lifetime of wisdom, or I am actually in age closer to you guys than people all their lives. So I don't have a lot of wisdom to share, but I can relate to you guys. I remember being in your place not probably 5-6 years ago. Sitting there and listening to people on their lives. I didn't imagine that 6 years later every year talking to bright minds. First of all, congratulations to all the achievers and everybody who got the prize for it. Huge round of applause to you guys. Second, I would also like to... ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರತಿಷ್ಠಿತ ಶ್ರೀ ಸಿದ್ಧಿವಿನಾಯಕ ಆಯುರ್ವೇದಿಕ್ ಮಹಾವಿದ್ಯಾಲಯ ಅರಬೇರಿ ಇದರ 15ನೇ ವಾರ್ಷಿಕೋತ್ಸವ ಕಲಾಂಜಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದು ಇವತ್ತಿನ ಈ ಕಾರ್ಯಕ್ರಮ 15ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಾಯಿತು. ಇದರ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ರಾಜೀವ್ ಗಾಂಧಿಯ ಸಿನೆಟ್ ಮೆಂಬರ್ ಆದಂಥ ವೀರೇಶ್ ಹಂಚಿನಾಳ್ ಅವರು ಅತಿಥಿಗಳಾಗಿ ಆಗಮಿಸುತ್ತಿದ್ದರು. ಅದರ ಜೊತೆಗೆ ನಾನು, ಡಾಕ್ಟರ್ ಅಮೋಘ್, ಡಾಕ್ಟರ್ ವರ್ಷಾ ಜಂಬಗಿ ಮೇಡಮ್, ಡಾಕ್ಟರ್ ಇ.ಡಿ. ಡೊನಗೆ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಗಂಟಿ, ವೈಸ್ ಪ್ರಿನ್ಸಿಪಾಲ್ ಆದಂಥ ರಗಶೆಟ್ಟಿ ಅವರು ಹಾಗೂ ಇನ್ನುಳಿದ ಎಲ್ಲ ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರ್ಷವಿಡೀ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪೋರ್ಟ್ಸ್ ಕಾರ್ಯಕ್ರಮ ಹಾಗೂ ಇನ್ನುಳಿದ ಕಾಂಪಿಟೇಷನಲ್ಲಿ ಗೆದ್ದ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಸನ್ಮಾನ ಮಾಡುವುದರ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ಸಲ್ಲಿರ್ಬೋದು, ಸ್ಪೋರ್ಟ್ಸಲ್ಲಿರ್ಬೋದು ಯಾರ್ಯಾರು ಪ್ರಶಸ್ತಿಗಳನ್ನು ಪಡೆದಿದ್ದರು ಅವರಿಗೂ ಕೂಡ ನಾವು ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಬೆಸ್ಟ್ ಔಟ್ ಗೋಯಿಂಗ್ ವಿದ್ಯಾರ್ಥಿನಿ ಅಂತೇಳಿ 2-3 ವಿಭಾಗಗಳಲ್ಲಿ ಅವರನ್ನು ಕರೆಸಿ ನಾವು ಸನ್ಮಾನಗಳನ್ನು ನೆರವೇರಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಾಯಂಕಾಲ ಎಂದಿನಂತೆ ನಾವು ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಎಲ್ಲ ಪ್ರತಿಭೆಗಳನ್ನು ಇಲ್ಲಿ ತೋರಿಸ್ತಾರೆ. ತಾವು ಕೂಡ ನೋಡಿರ್ಬೋದು. ಅದಕ್ಕೆ ಪ್ರತಿ ವರ್ಷವೂ
ಈ ಕಾರ್ಯಕ್ರಮ ನಡೀತದೆ ವಿಜೃಂಭಣೆಯಿಂದ ನಡೀತದೆ ಅಂತೇಳಿ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ನಮಸ್ಕಾರ. ಕಳೆದ 3 ವರ್ಷದಿಂದ ನಾನು ಹೊರಗಡೆ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೇನೆ. ತುಂಬ ಖುಷಿ ಆಗ್ತಿದೆ ಪ್ರತಿಯೊಂದು ಬೆಳಿಗ್ಗೆ ಫಾರ್ಮಲ್ ಫಂಕ್ಷನ್ ಇತ್ತು. ಅದರಲ್ಲಿ ಇಡೀ ವರ್ಷದಲ್ಲಿ ಆದ ಇವೆಂಟ್ಗಳ ಅವಾರ್ಡ್ಸನ್ನು ನಾವು ಕೊಡ್ತೀವಿ. ಎಷ್ಟೆಲ್ಲ ಅವಾರ್ಡ್ಸ್ ಇದ್ದಿರೋದು ನೋಡಿ ನಮಗೆ ಅನಿಸ್ತು ಡಾಕ್ಟರ್ ಇಷ್ಟೇ ಟ್ಯಾಲೆಂಟೆಡ್ ಇದ್ದಾರೆ ಅಂತ. ನೀವೇ ನೋಡ್ಬೋದು ಈಗ ಕಲ್ಚರಲ್ ಪ್ರೋಗ್ರಾಮಲ್ಲೂ ಅವರು ಟ್ಯಾಲೆಂಟ್ ತೋರಿಸ್ತಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ ಸ್ಟೂಡೆಂಟ್ಸ್ ಬರ್ತಾರೆ. ಯು ಕ್ಯಾನ್ ಸಿ ಅವ್ರ ಸ್ಟೇಟಿಂದ ಅವ್ರಿಗೆ ಅವ್ರವ್ರಿಗೆ ಕಲ್ಚರ್ ಇರುತ್ತೆ, ಅವ್ರಿಗೆ ತೋರಿಸ್ಕೊಡ್ತಾರೆ. ಚೆನ್ನಾಗಿದೆ ಸರ್. ಈಗ ಸಿಟಿ ಒಳಗೆ ನಡೆಯೋದಕ್ಕೆ ಮತ್ತು ಗ್ರಾಮೀಣ ಪ್ರದೇಶ ನಡೆಯೋದಕ್ಕೆ ಕಲ್ಚರಿಂಗ್ ಆ್ಯಕ್ಟಿಂಗ್ ಏನು ಅನಿಸ್ತದೆ? ಏನು ಡಿಫ್ರೆನ್ಸ್ ಟ್ಯಾಲೆಂಟ್ ಅಲ್ಲಿಗೂ ಇಲ್ಲಿಗೂ ಸೇಮ್ ಡಿಫ್ರೆನ್ಸ್ ಇಲ್ಲಿ ಬಂದವ್ರಿಗೆ ಅಂಸಾಂಗಿನಲ್ಲಿ